₹1,000 ಹೋದಂಥದ್ದು ಇವತ್ತು 1,100 ಇತ್ತು. ಈರುಳ್ಳಿ ಕೇಳಲಿಲ್ಲ, 2 ವರ್ಷ ಆಯ್ತು. ಇವ್ರು ಏನ್ ಮಾಡ್ತಾ ಇದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLA ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸೊಂದಿರೋ ಇವತ್ತು ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳನ್ನು ಚಿತ್ರದುರ್ಗ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅವರನ್ನು ಅಮಾನತು ಮಾಡಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ಕಾರಣ ಏನು, ನಾವು 1-1.5 ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಮಾವೇಶಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡಬೇಕಂತ ಹೇಳ್ತಾ ನಾವು 1.5 ತಿಂಗಳಿಂದ ಎಲ್ಲ ಕಡೆ ಚಳವಳಿ ಮಾಡ್ಕೊಂಡ್ಬಂದ್ವಿ. ಆದ್ರೆ ಅವರು ಸೌಜನ್ಯಕ್ಕೆ ಮೊನ್ನೆ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹ ತಡೆ ಚಳವಳಿಗೆ ಅವರು ಬಂದು ಭಾಗವಹಿಸಿ ರೈತರನ್ನು ಮನವೊಲಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ KT ತಿಪ್ಪೇಸ್ವಾಮಿ ಅವರು ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿಗೆ ಇಲ್ಲ ಅಂತೇಳಿ ಇವತ್ತು ಆ ಮಗುನ ಕಾಲಲ್ಲಿ ಹೊಡೆದು ಆ ಮಗು ತೀರೋಗುತ್ತೆ. ಇಂಥ ಒಂದು ವಿಚಾರಗಳನ್ನು, ಇಂಥ ಒಂದು ಸಮುದಾಯದಲ್ಲಿ ನಾವು ಹುಟ್ಟಿ ಇವತ್ತು ಇಷ್ಟೆಲ್ಲ ಅನುಭವಿಸಿ ಕಷ್ಟ ನೋವುಗಳನ್ನು ಅನುಭವಿಸ್ತಿದ್ವಿ. ನಾವು ಬೇರೆ ಏನೂ ಕೇಳ್ತಿಲ್ಲ. ಅವ್ರ ಆಸ್ತಿ ನಾವೆಲ್ಲರೂ ಕೂಡ ಒಟ್ಟಾಗಿ ಊಟ ಮಾಡ್ತಾ ಇದ್ವಿ. ನಮ್ಮ ಭಾಗ ಎಷ್ಟಿದೆ ನಮ್ಗೆ ಸಿಗ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾವೆಲ್ಲರೂ ಕೂಡ ಇವತ್ತಿಗೆ ಆ ಭಾಗವನ್ನು ದಯವಿಟ್ಟು ಕೊಡ್ರಿ ಅಂತೇಳಿ ಕೈ ಮುಗಿದು 35 ವರ್ಷದಿಂದ ರಕ್ತವನ್ನು ಚೆಲ್ಲಿ ನಾವು ಹೋರಾಟ ಮಾಡಿ ಅವ್ರನ್ನಲ್ಲಿ ಬೇಡ್ಕೊಳ್ತಿದ್ವಿ. ಯಾರಿಗೂ ಕೂಡ ಸಂಕಟ ಆಗ್ತಾ ಇಲ್ಲ. ನಮ್ಮ ನೋವಿಗೆ ಅವರೆಲ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹೆಲ್ಪ್ ಮಾಡಿ ದಯಮಾಡಿ ಮುಂದೆ ಬರುವಂತ ಹೇಳ್ದಂಗೆ ಅನೇಕ ಜನ ಮುಖಂಡರು ಮಾತಾಡಿದ್ದಾರೆ. ಅವ್ರು ಹೇಳ್ದಂಗೆ ನಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ. ದಯಮಾಡಿ ನೀವು 27ನೇ ತಾರೀಕು ಮುತ್ತಿರುವ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿ ಮಾಡದೆ ಉದ್ಯೋಗ ತುಂಬಲು ಹೊರಟಿರುವ ಸರ್ಕಾರಕ್ಕೆ, ಮೀಸಲಾತಿ ವಿರೋಧಿಗಳಿಗೆ, ಮೀಸಲಾತಿ ವಿರೋಧಿಗಳಿಗೆ ಅಯ್ಯಯ್ಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜಾರಿಯಾಗಲಿ 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 ಜಾರಿಯಾಗಲಿ. ಉದ್ಯೋಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಸರ್ಕಾರಕ್ಕೆ, ನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಮೀಸಲಾತಿ ವಿರೋಧಿಗಳಿಗೆ, ಮೀಸಲಾತಿ ವಿರೋಧಿಗಳಿಗೆ ಜಾರಿಯಾಗಲಿ 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 ಜಾರಿಯಾಗಲಿ. ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಿಸಿದ ತದನಂತರ ಲೋಕಸಭೆಯಲ್ಲಿ ಅವರು ಅದರ ಮಂಡನೆ ಕುರಿತು ಮಾತಾಡ್ತಾರೆ. ಆ ಚರ್ಚೆಗೆ ಗ್ರಾಸವಾಗಿ ಎಲ್ಲರ ಮೇಲ್ಜಾತಿಗಳ ಬಾಯನ್ನು ಮುಚ್ಚಿಸ್ತಕ್ಕಂಥ ಒಂದು ಮಾತನ್ನು ಆ ಮಾತಿಗೆ ನೋಡಿ. ನಮ್ಮ ದೇಶದಲ್ಲಿ ಅಸ್ಪೃಶ್ಯ ಜನಾಂಗ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ ಅದನ್ನೆಲ್ಲ ನಿಮ್ಗೆ ಗೊತ್ತಿತ್ತು